ಗಾಯಕರಿಗೆ ಇವರೇ ಸರಸ್ವತಿ ಶಾರದೆ ಎಲ್ಲ. ನಾವು ಶಾರದೆನ ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕರಿಗೆ ಇವರೇ ಸರಸ್ವತಿ ಶಾರದೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ಬಟ್ ಒಂದು ಸಂತೋಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲೇ ಇರ್ತಾರೆ, ಎಲ್ಲಿ ಹೋದರೂ ನಮ್ಗೆ ಇಲ್ಲೇ ಅವ್ರು ಸಿಗ್ತಾರೆ ಅನ್ನೋದು ಒಂದು 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 ಪ್ರೀತಿ ಅಂತ ವಿಶ್ವಾಸ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮನ ಯಾವ ಥರ ನೆನೆಸ್ಕೋಬೇಕು ಅಂದರೆ ಅಮ್ಮನ ಸರಳತನ ನೆನೆಸ್ಕೊಳ್ಬೇಕು. ಈ ಥರದ ಹಾಡಿಲ್ಲ ಅಂತಿಲ್ಲ, ಎಲ್ಲ ರೀತಿಯ ಹಾಡುಗಳನ್ನು, ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಕ್ಲಬ್ ಸಾಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಹಾಡುಗಳಿಗೆ ಎಲ್ಲ ಗಾಯಕರಿಗೆ ಅವ್ರದ್ದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಇವತ್ತು ಇಷ್ಟು ಜನರು ಅವರನ್ನು ಎಷ್ಟೋ ದೂರದಿಂದ ಬಂದು ಅವರನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಗಳಿಸಿರುವಂಥ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕ್ಷಿ ಆಗುತ್ತೆ. ನಮ್ಮಂಥ ಗಾಯಕರಿಗೆ ಅವ್ರ ಆರಾಧದಲ್ಲಿ ಇದ್ವಿ ಅಂತ ಹೇಳೋದೇ ನಾವೊಂದು ಸಂತೋಷ. ಸುಮಾರು ವೇದಿಕೆಗಳಲ್ಲಿ ಅವ್ರನ್ನ ಹಂಚ್ಕೊಂಡಿದ್ದೇನೆ ಗಾಯನದಲ್ಲಿ. ಮುಂದಿನ ಯುವ ಪೀಳಿಗೆಗೆ ಅವರ ಹಾಡುಗಳೇ ದೊಡ್ಡ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ತುಂಬ ಎಲ್ಲರನ್ನೂ ಪ್ರೀತಿಯಾಗಿ, ವಿಶ್ವಾಸವಾಗಿ, ಸಂತೋಷವಾಗಿ ಕಳಿಸಿದ್ದಾರೆ. ನಾವು ಅವ್ರನ್ನ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು. ನಾವು ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕರಿಗೆ ಇವರೇ ಸರಸ್ವತಿ ಶಾರದೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ಬಟ್ ಒಂದು ಸಂತೋಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲೇ ಇರ್ತಾರೆ, ಎಲ್ಲಿ ಹೋದರೂ ನಮ್ಗೆ ಇಲ್ಲೇ ಅವ್ರು ಸಿಗ್ತಾರೆ ಅನ್ನೋದು ಒಂದು 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 ಪ್ರೀತಿ ಅಂತ ವಿಶ್ವಾಸ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮನ ಯಾವ ಥರ ನೆನೆಸ್ಕೋಬೇಕು ಅಂದರೆ ಅಮ್ಮನ ಸರಳತನ ನೆನೆಸ್ಕೊಳ್ಬೇಕು. ಈ ಥರದ ಹಾಡಿಲ್ಲ ಅಂತಿಲ್ಲ, ಎಲ್ಲ ರೀತಿಯ ಹಾಡುಗಳನ್ನು, ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಕ್ಲಬ್ ಸಾಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಹಾಡುಗಳಿಗೆ ಎಲ್ಲ ಗಾಯಕರಿಗೆ ಅವ್ರದ್ದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಇವತ್ತು ಇಷ್ಟು ಜನರು ಅವರನ್ನು ಎಷ್ಟೋ ದೂರದಿಂದ ಬಂದು ಅವರನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಗಳಿಸಿರುವಂಥ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕ್ಷಿ ಆಗುತ್ತೆ. ನಮ್ಮಂಥ ಗಾಯಕರಿಗೆ ಅವ್ರ ಆರಾಧದಲ್ಲಿ ಇದ್ವಿ ಅಂತ ಹೇಳೋದೇ ನಾವೊಂದು ಸಂತೋಷ. ಸುಮಾರು ವೇದಿಕೆಗಳಲ್ಲಿ ಅವ್ರನ್ನ ಹಂಚ್ಕೊಂಡಿದ್ದೇನೆ ಗಾಯನದಲ್ಲಿ. ಮುಂದಿನ ಯುವ ಪೀಳಿಗೆಗೆ ಅವರ ಹಾಡುಗಳೇ ದೊಡ್ಡ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ತುಂಬ ಎಲ್ಲರನ್ನೂ ಪ್ರೀತಿಯಾಗಿ, ವಿಶ್ವಾಸವಾಗಿ, ಸಂತೋಷವಾಗಿ ಕಳಿಸಿದ್ದಾರೆ. ನಾವು ಅವ್ರನ್ನ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು. ನಾವು ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕರಿಗೆ ಇವರೇ ಸರಸ್ವತಿ ಶಾರದೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ನೋಡಿ, ಅಮ್ಮ ಎಲ್ಲೂ ಕೂಡ ಹೋಗಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಅಂಥೇಳಿ ಮಾತನಾಡ್ತಾ ಇರೋದು. ಅವರ ಒಂದು ಪ್ರೀತಿಯ ದಿನಗಳು, ಅವರ ಜೊತೆ ಇದ್ದಂತಹ ದಿನಗಳು ಎಲ್ಲವನ್ನೂ ಕೂಡ ಮೆಲುಕು ಹಾಕಿಕೊಳ್ತಿದ್ದಾರೆ. ಜೊತೆಗೆ ಒಂದು ರೀತಿ ಕಪ್ಪು ಛಾಯೆ ಹರಿದಂತೆ ಕಾಣ್ತಾ ಇದೆ. ಅಂತಹ ಒಂದು ಕಲಾವಿದೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿರೋದು, ಇಹಲೋಕವನ್ನು ತ್ಯಜಿಸಿರೋದು, ಈ ರೀತಿ ಪಾರ್ಥಿವ ಶರೀರವಾಗಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಮಲಗಿರೋದನ್ನು ನೋಡ್ತಾ ಇದ್ರೆ ಅವರ ಅಭಿಮಾನಿಗಳು ಬಹಳಷ್ಟು ಆಕ್ರಂದನ ಮುಗಿಲು ಮುಡ್ತಾ ಇದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಯಾರೂ ಕೂಡ ಊಹಿಸಿರಲಿಲ್ಲ ಇಂತಹ ಒಂದು ಘಟನೆ ನಡೆಯುತ್ತೆ. ಆಸ್ಪತ್ರೆಗೆ ಹೋಗಿ ಕಾಲು ನೋವನ್ನು ಸರಿ ಮಾಡಿಕೊಂಡು ಬರ್ತಾರೆ ಅಂತ ಅಂದುಕೊಂಡಿದ್ದವರಿಗೆ ಏಕಾಏಕಿ ಅವರ ಕುಟುಂಬಸ್ಥರಿಗೆ ಆಗಿರೋ ಆಘಾತ ಅಂದರೆ ಅದೇ ಜಾನಕಿ ಅಮ್ಮ ಅವರಿಗೆ ಆಗಿರುವಂತಹ ಹೃದಯಾಘಾತ. ಇನ್ನು ಜಾನಕಿ ಅಮ್ಮ ಅವರ ಒಂದು ಸ್ವರಸಿಂಚನ ಹೇಗೆಲ್ಲ ಆಕರ್ಷಣೆ ಮಾಡ್ತಾ ಇತ್ತು, ಹೇಗೆಲ್ಲ ಆ ಒಂದು ಅಭಿಮಾನಿಗಳನ್ನು ತನ್ನ ಹಿಡಿತದಲ್ಲಿ ಹಿಡಿದುಕೊಂಡಿತ್ತು ಆ ಸ್ವರ, ಎಲ್ಲವೂ ಕೂಡ ಕಲಾವಿದರಿಗೆ ಕೂಡ ಸ್ಫೂರ್ತಿ ಆದಂಥವ್ರು ಜಾನಕಿ ಅಮ್ಮ ಅವರು. ಹೌದು, ಖಂಡಿತ ಹೌದು. ಆರ್ಕೆಸ್ಟ್ರಾ ಎಷ್ಟೋ ಜನ ಇವತ್ತಿಗೂ ನಾವು ಹೇಳಿದ್ನಲ್ಲ, ಇವತ್ತು ಆರ್ಕೆಸ್ಟ್ರಾದಲ್ಲಿ ಅವ್ರ ಹಾಡುಗಳಿಲ್ಲದೆ ಕಾರ್ಯಕ್ರಮನೇ ಮುಗಿಯಲ್ಲ. ನಗು ಎಂದಿದೆ, ನಗುವನ ಜೊತೆಯಲ್ಲಿ, ನಂಬಿದೆ ನಿನ್ನ ನಾದ ದೇವತೆ. ನಾವು ಈಗಿನ ಹಾಡುಗಳನ್ನು ಹಾಡಿದ್ರು ಹಳೆ ಹಾಡುಗಳನ್ನ ಜೀವವೀಣೆ ಅದೆಲ್ಲ ಹಾಡೇ ಹಾಡ್ತಾರೆ. ಸೊ ಹಾಗಾಗಿ ಅವ್ರು ಇರೋ ತನಕ ಅವ್ರು ಚಿರಂಜೀವಿನೇ. ಆಕ್ಚುಲಿ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನ ಹಾಡುವಂತವ್ರು. ಆಂಧ್ರದವರಾದ್ರೂ ಕೂಡ ಇಲ್ಲಿ ಸಾಕಷ್ಟು ಗೀತೆಗಳನ್ನ ಹಾಡಿದ್ರು. ಹೌದು. ಅವ್ರು ನಂಗೆ ಎಷ್ಟೋ ಸಲ ಹೇಳಿದಾರೆ ಅದನ್ನ. ನನಗೆ ಕನ್ನಡದಲ್ಲೇ ನಾನು ಸುಮಾರು ಹಾಡುಗಳ
ನೋಡಿ, ಜಾನಕಿ ಅಮ್ಮನವ್ರದ್ದು ಮೂಲತಃ ಆಂಧ್ರ ಪ್ರದೇಶ. ಆ ಆಂಧ್ರ ಪ್ರದೇಶದಲ್ಲಿ ತಮ್ಮ ಕುಟುಂಬದ ಜೊತೆ ಜನಿಸಿದ್ದು, ಆರಾಮಾಗಿ ಎಲ್ಲ ಮಕ್ಕಳಂತ ಹೇಗೆ ಇರ್ತಾರೆ ಅವರು ಕೂಡ ಹಾಗೆ ಇದ್ರು. ಇನ್ನು ತಂದೆ ಆಯುರ್ವೇದ ವೈದ್ಯರಾಗಿರ್ತಾರೆ, ಜೊತೆಗೆ ಒಬ್ಬ ಅದ್ಭುತವಾದ ಶಿಕ್ಷಕರು ಕೂಡ ಹೌದು ಅವರ ತಂದೆ. ಹಾಗೆ ತಮ್ಮ ಬಾಲ್ಯದ ಬಹುಪಾಲು ಭಾಗವನ್ನು ಜಾನಕಿ ಅಮ್ಮ ಅವರು ಸಿರ್ಸಿಯಲ್ಲೇ ಕಳೆದಿರೋದು ಜಾಸ್ತಿ. ಇವತ್ತು ಜಾನಕಿ ಅಮ್ಮ ಅವರು ದಿವಸರಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಸುನೀತಾ ಅವರಿದ್ದಾರೆ, ಖ್ಯಾತ ಗಾಯಕಿಯರು. ಸೊ ಮೇಡಮ್, ಮೊದಲನೇದಾಗಿ ಗಂಧರ್ವ ಲೋಕಕ್ಕೆ ಸಂಗೀತ ಸರಸ್ವತಿಯಾಗಿ ಇಳಿದವು. ಯಾಕೆಂದ್ರೆ ಅವ್ರ ಹಾಡುಗಳನ್ನು ನಾವು ಹಾಡೇ ಇಷ್ಟು ದೊಡ್ಡ ಮಟ್ಟದ ಗಾಯಕಿ ಆಗಿರೋಕ್ಕೆ ಸಾಧ್ಯ. ಅವ್ರ ಕ್ಲಾಸಿಕಲ್ ಬೇಸ್ ಸಾಂಗ್ ಇರ್ಬೋದು, ಎಲ್ಲ ಹಾಡುಗಳನ್ನು ಅವ್ರ ಹಾಡುಗಳನ್ನ ಕೇಳೇ ನಾವು ಬೆಳೆದಿರೋದು. ಸೊ ಹಾಗಾಗಿ ಒಂಥರ ಏಕಲವ್ಯ ಇದ್ದಂಗೆ ಅವ್ರ ಹಾಡುಗಳನ್ನ ಕೇಳೇ ನಾವು ಬೆಳೆದಿರೋದು, ಕಲ್ತಿರೋದು. ಸಾವಿರಾರು ಅಂದ್ರೆ ಗಾಯಕರಿಗೆ, ಕಲಾವಿದರಿಗೆ ಕೂಡ ಸ್ಫೂರ್ತಿ ಆದಂಥವ್ರು ಜಾನಕಿ ಅಮ್ಮ ಅವರು. ಹೌದು, ಖಂಡಿತ ಹೌದು. ಆರ್ಕೆಸ್ಟ್ರಾ ಎಷ್ಟು ಜನ ಇವತ್ತಿಗೂ ನಾವು ಹೇಳಿದ್ನಲ್ಲ, ಇವತ್ತು ಆರ್ಕೆಸ್ಟ್ರಾದಲ್ಲಿ ಅವ್ರ ಹಾಡುಗಳಿಲ್ಲದೆ ಕಾರ್ಯಕ್ರಮನೇ ಮುಗಿಯಲ್ಲ. ನಗು ಎಂದಿದೆ, ನಗುವನ ಜೊತೆಯಲ್ಲಿ, ನಂಬಿದೆ ನಿನ್ನ ನಾದ ದೇವತೆ. ನಾವು ಈಗಿನ ಹಾಡುಗಳನ್ನು ಹಾಡಿದ್ರು ಹಳೆ ಹಾಡುಗಳನ್ನ ಜೀವವೀಣೆ ಅದೆಲ್ಲ ಹಾಡೇ ಹಾಡ್ತಾರೆ. ಸೊ ಹಾಗಾಗಿ ಅವ್ರು ಈ ಇರೋ ತನಕ ಅವ್ರು ಚಿರಂಜೀವಿನೇ ಆಕ್ಚುಲಿ. ಮೇಡಮ್, ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನ ಹಾಡುವಂತವ್ರು. ಆಂಧ್ರದವರಾದ್ರೂ ಕೂಡ ಇಲ್ಲಿ ಸಾಕಷ್ಟು ಗೀತೆಗಳನ್ನ ಹಾಡಿದ್ರು. ಹೌದು ಹೌದು, ಅವ್ರು ನಂಗೆ ಎಷ್ಟೋ ಸಲ ಹೇಳಿದಾರೆ ಅದನ್ನ. ನನಗೆ ಕನ್ನಡದಲ್ಲೇ ನಾನು ಸುಮಾರು ಹಾಡುಗಳನ್ನ ಹಾಡಿರೋದು. ನಾನು ಮಲಯಾಳಂ ಕನ್ನಡದಲ್ಲೇ ಹಾಡಿರೋದು ಜಾಸ್ತಿ. ನಂಗೆ ಕನ್ನಡದವರೇ ನನ್ನನ್ನು ಇಷ್ಟು ಮಟ್ಟಿಗೆ ನನ್ನನ್ನು ಇದು ಮಾಡಿದ್ದು ಅಂತಲೂ ಹೇಳಿದ್ದಾರೆ. ಕೊನೆಯ ದಿನದಲ್ಲಿ ಕೊನೆಯ ಆಸೆ ಕೂಡ ಅವರು ಇಲ್ಲೇ ಮೈಸೂರಲ್ಲಿ ಗೊತ್ತಾಗಿದ್ದು ಅದನ್ನು. ಯಾಕೆಂದ್ರೆ ಅಮ್ಮ ಆಲ್ಮೋಸ್ಟ್ 1 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ. ನಮ್ಮ ನವೀನ್ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸುಮಾರು ಗಾಯಕಿಯವ್ರನ್ನ ಭೇಟಿ ಮಾಡ್ತಿದ್ರು. ನನಗೆ ಆಗ್ಲಿಲ್ಲ ಬರಕ್ಕೆ, ಬಟ್ 2 ವರ್ಷದ ಹಿಂದೆ ಅವ್ರನ್ನ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದಷ್ಟೇ. ಅಲ್ಲಿ ತನಕ ನೋಡಿರ್ಲಿಲ್ಲ. ಕೊನೆ ಹೇಳಿದ್ರಂತ ನಂಗೆ ಮೈಸೂರಿನಲ್ಲೇ. ನಂಗೆ ಒಂದು ಏನಾದ್ರೆ ದುರಾಸೆ ಸರ್, ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂನ ಸರ್ ನೋಡಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು ನಾವು ಎಲ್ಲೋ ಹೋದಾಗ. ಬಟ್ ಅಮ್ಮ ಅಯ್ಯೋ ಅವ್ರನ್ನ ಇಲ್ಲೇ ಅವರು ಹೊಟ್ಟು ಬಿಡ್ತಾರಂತ, ಬಟ್ ಇಲ್ಲೇ ಇರ್ತಾರೆ. ನಾವು ಮೈಸೂರಿ ಕಾರ್ಯಕ್ರಮಗಳು ನಾವೆಲ್ಲ ಕಲಾವಿದರು ಬರ್ತಾನೆ ಇರ್ತೀವಿ, ಇಲ್ಲೇ ಇರ್ತಾರೆ ಅನ್ನೋದು ಒಂದು ಸಂತೋಷ ಅಷ್ಟೇ ಸರ್. ಸಾಂಸ್ಕೃತಿಕ ನಗರಿ ಅವರಿಗೆ ತುಂಬಾ ಇಷ್ಟ ಆದ ಅಲ್ಲಕ್ಕ, ಅದು ಅವ್ರು ಹೇಳಿದಾರೆ, ಬರ್ದಿಟ್ಟಿದ್ರಂತ ನಂದು ಇಲ್ಲೇ ಆಗ್ಬೇಕು, ಮೈಸೂರಿನಲ್ಲೇ ಆಗ್ಬೇಕು ಅಂತ. ಖಂಡಿತ ಸರ್, ನಿಜವಾಗ್ಲೂ ಇವತ್ತು ಮೈಸೂರು ಒಂದು ಅಮ್ಮನವ್ರು ಚಾಮುಂಡೇಶ್ವರಿ ಅವರಿದ್ದಾರೆ ಅಂತ, ಇನ್ನೊಂದು ಅಮ್ಮ ಇಲ್ಲಿದ್ದಾರೆ ಅಂತ ಮೈಸೂರು ಧನ್ಯ ಅಷ್ಟೇ. ಕೊನೆಯದಾಗಿ ನೀವು ಯಾವತ್ತು ಭೇಟಿಯಾಗಿದ್ರಿ, ಮಾತನಾಡಿದ್ರಿ? 2 ವರ್ಷದಿಂದ ಹೇಳದ್ನಲ್ಲ, ಒಂದು ಕಾರ್ಯಕ್ರಮದಲ್ಲಿ ಅವ್ರದೇ ಹಾಡುಗಳನ್ನು ಅವ್ರ ಮುಂದೆ ಹಾಡುವಂತ ಸೌಭಾಗ್ಯ ಸಿಕ್ಕಿತ್ತು ನನಗೆ. ಅಮ್ಮನವ್ರ ಹಾಡು, ಅಮ್ಮ ಎದುರುಗಡೆ ಕೂತಿದ್ರು, ಅದೆಲ್ಲ ಹಾಡುಗಳನ್ನ ಹಾಡಿದ್ದೆ ನಾನು. ಕಾರ್ಯಕ್ರಮದ ಕೊನೆಗೆ ಬಂದು ತುಂಬಾ ಚೆನ್ನಾಗಿ ಹಾಡಿದೆ. ಎಲ್ಲ ಹಾಡುಗಳು ನನಗೆಲ್ಲ ರಿಕಾಲ್ ಆಗ್ತಾ ಇತ್ತು, ನಾನು ಹಾಡಿದ ಹಾಡುಗಳೆಲ್ಲ ನೀನು ಹಾಡಿದ್ ಕೇಳ್ಬಿಟ್ಟು ಅಂತೆಲ್ಲ ಹೇಳಿ ಬಹಳ ಖುಷಿ ಪಟ್ಟಿದ್ರು. ಅವ್ರ ಜೊತೆಗೆ ಅಂದ್ರೆ ಈ ವೃತ್ತಿಪರ ಹೊರತುಪಡಿಸಿ ಕೌಟುಂಬಿಕವಾಗಿ ನೀವು ನಿಕಟವಾದ ಸಂಬಂಧ ಹೊಂದಂತವ್ರು, ಅವ್ರ ಒಡನಾಟ ಅಂದ್ರೆ ಎಲ್ಲರೂ ಕ್ಯಾಶುವಲ್ ಆಗಿ ಎಲ್ಲ ಗಾಯಕರ ಹತ್ರ, ಎಸ್ಪೆಷಲಿ ಅವ್ರ ಗಾಯಕಿಯರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಹಳ ಅದು ಅವ್ರದ ಕುಟುಂಬದಾಗಿರ್ಬೋದು. ಇವಾಗ ನನ್ನ ಮಗಳ ಬಗ್ಗೆನೂ, ನನ್ನ ಮಗಳಿದ್ದಾಳೆ ಅಂತ ಗೊತ್ತಿತ್ತು ಅವ್ರಿಗೆ. ಅವಳನ್ನೇನು ನೋಡಿಲ್ಲ ಅವರು. ನಿನ್ಗೆ ಮಗಳ ಅಂತ ಕೇಳಿದ್ರು. ಹೌದು, ನಿನ್ ಸಿಕ್ಕದಾಗಿಲ್ಲ, ನಿನ್ ಮಗಳೇ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ. ಅಷ್ಟೇ ಆತ್ಮೀಯತೆ. ಅವರ ವೈಯಕ್ತಿಕ, ಅವರ ಫ್ಯಾಮಿಲಿ ಬಗ್ಗೆ ಹೇಳೋದು ನಂಗೂ ಅಷ್ಟು ಗೊತ್ತೆ. ಮುರಳಿ ಸರ್ ಒಬ್ರು ಗೊತ್ತಷ್ಟೇ. ಮುರಳಿ ಸರ್ ಅವರ 2 ಮೊಮ್ಮಕ್ಳು ಅಷ್ಟೇ ಗೊತ್ತಿರೋದು ನನಗೆ. ಹಾಗಾಗಿ ಯಾಕೆಂದ್ರೆ ಕಾರ್ಯಕ್ರಮದಲ್ಲಿ ಇರುವಾಗ ಮುರಳಿ ಸರ್ ಜೊತೆನೆ ಬರ್ತಾ ಇದ್ರು ಅವರು ಕಾರ್ಯಕ್ರಮಕ್ಕೆ. ಜಾನಕಿ ಅಮ್ಮ ಯಾವಾಗಲೂ ಮಗನ ಜೊತೆನೆ ಬರ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತಷ್ಟೇ. ಈಗ ಜನವರಿನಲ್ಲಿ ಮುರಳಿ ಸರ್ ಹೋಗ್ಬಿಟ್ರು. ಸೊ ಅವಾಗ ಅದಾದ್ಮೇಲೆ ನವೀನ್ ಸರ್ ಅವ್ರನ್ನ ಕೇರ್ ಟೇಕರ್ ಮಾಡ್ತಿದ್ದಾರೆ. ಕೊನೆಯದಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನೂ ಇಲ್ಲ ಸರ್, ಅವ್ರ ಬಗ್ಗೆ ಹೇಳುವಂಥದ್ದು, ನಂಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಬಟ್ ಅವರ ಆರದಲ್ಲಿ ನಾನಿದ್ದೆ, ಅವ್ರ ಹಾಡುಗಳನ್ನು ನೋಡಿದೆ, ಅವ್ರ ಜೊತೆಲಿದ್ದೆ, ಅವ್ರ ಮಾತುಗಳನ್ನ ಕೇಳಿದೆ ಅನ್ನೋದೇ ಸಂತೋಷ ಅಷ್ಟೇ. ಮುಂದಿನ ಯುವ ಪೀಳಿಗೆಗೆ ಇವರೆಲ್ಲ ಒಂದು ಗ್ರಂಥ ಖಂಡಿತ ಆಗಿರ್ತಾರೆ. ಯಾಕೆಂದ್ರೆ ಮುಂದೆ ಬರೋ ಗಾಯಕರಿಗೆ ಇವ್ರ ಹಾಡುಗಳೇ ಇರೋದು ಅಷ್ಟೇ, ಕಲೀಲಿಕ್ಕೆ ಅದೆಲ್ಲ. ಬಟ್ ಅವ್ರ ಜೊತೆ ನಾವಿದ್ವಿ ಅನ್ನೋದು ಒಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಪಡಿಸಿದ್ರು ಅವರ ಜೊತೆ ಇದ್ದಂತಹ ಒಡನಾಟ, ಮತ್ತು ಒಂದೇ ವೇದಿಕೆಯಲ್ಲಿ ಹೇಗೆ ಆ ಒಂದು ಚಾನ್ಸ್ ಸಿಕ್ತು. ಅಮ್ಮ ಅವರು ಆಡಿದಂತಹ ಹಾಡುಗಳನ್ನೇ ನಾವು ಹೇಗೆ ಹಾಡ್ತಾ ಇದ್ವಿ, ಅವ್ರ ಮುಂದೆ ಆಡೋದಕ್ಕೆ ಸಿಕ್ಕಿರೋದೇ ನಮಗೊಂದು ಭಾಗ್ಯ ಅಂತೇಳಿ ಅವರ ಒಡನಾಟದ ಬಗ್ಗೆ, ಜೊತೆಗೆ ಅವರು ಕೆಲಸ ಮಾಡ್ಕೊಂಡಿರೋ ಬಗ್ಗೆ, ಅವ್ರು ಯಾವ ರೀತಿಯಾಗಿ ಅಮ್ಮನವರು ಸುನೀತಾ ಅವ್ರ ಜೊತೆ ಇರ್ತಾ ಇದ್ರು, ಮತ್ತು ಬೇರೆ ಎಲ್ಲ ಗಾಯಕರುಗಳ ಜೊತೆ ಯಾವ ರೀತಿಯಾಗಿರ್ತಾ ಇದ್ರು, ಗಾಯಕಿಯರ ಜೊತೆ ಹೇಗಿರ್ತಾ ಇದ್ರು, ಹೇಗೆ ಮಾತಾಡ್ತಾ ಇದ್ರು, ಹೇಗೆ ನಡ್ಕೊಳ್ತಾ ಇದ್ರು ಅನ್ನೋದನ್ನು
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ನೆನಪಿಸ್ಕೊಂಡಿದ್ದಾರೆ ಜಾನಕಿ ಅಮ್ಮ ಅವ್ರನ್ನ. ಜೊತೆ ಇನ್ನೊಂದು ಬಹುಮುಖ್ಯವಾಗಿ ನೆನಪಿಸ್ಕೊಂಡಿರೋದು ಅಂದರೆ ಈಗ ಏನು ಬಾಲಸುಬ್ರಹ್ಮಣ್ಯ ಅವರು ಕೂಡ ಈ ಹಲೋಕವನ್ನು ತ್ಯಜಿಸಿದಾಗ ಆಂಧ್ರ ಪ್ರದೇಶಕ್ಕೆ ಇವಾಗ ನಾವು ಹೋಗಬೇಕಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗಿ ನೋಡ್ಕೊಂಡು ಬರಬೇಕಾಗತ್ತೆ ಅವರ ಒಂದು ಎಲ್ಲಿ ಪಾರ್ಥಿವ ಶರೀರವನ್ನು ಎಲ್ಲಿ ಇದು ಮಾಡಿದರು. ಸೊ ಹಾಗಾಗಿ ಈಗ ನಮ್ಮ ಮೈಸೂರಿನಲ್ಲೇ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನ ಆಗ್ತಾ ಇರೋದು, ಜೊತೆಗೆ ಈ ಒಂದು ಅಂತ್ಯ ಸಂಸ್ಕಾರ ಆಗ್ತಾ ಇರೋದ್ರಿಂದ ನಮಗೆ ಬಹಳ ಖುಷಿ ಇದೆ. ನಾವು ಮೈಸೂರಿಗೆ ಬರ್ತಾನೆ ಇರ್ತೀವಿ. ಸೊ ಆಲ್ಮೋಸ್ಟ್ ನಮ್ಮಲ್ಲಿಯೇ ಇವರು ಇದ್ದಾರೆ ಅನ್ನೋದು ನಮಗೆ ಬಹಳ ಖುಷಿ ಇರೋದ್ರಿಂದ ನಮಗೆ ನಮ್ಮಲ್ಲೇ ಇರ್ತಾರೆ ಜಾನಕಿ ಅಮ್ಮ, ಎಲ್ಲೋ ಬಹುದೂರ ಹೋಗಿ ಅವರ ಪಾರ್ಥಿವ ಶರೀರವನ್ನು ಇದು ಮಾಡೋದಿಲ್ಲ ಅಂಥೇಳಿ ಬಹಳಷ್ಟು ನೊಂದುಕೊಳ್ತಾ, ಜೊತೆಗೆ ಮೈಸೂರಿನಲ್ಲೇ ಇರ್ತಾರೆ ಅಂಥೇಳಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.